ಓಂ ಶ್ರೀಮಾತ್ರೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ಗೌರಿ ಸ್ವರ್ಣ ಗೌರಿ ವ್ರತವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ವಿಧಿವಿಧಾನ ಹೇಗಿರುತ್ತೆ, ಯಾವ ರೀತಿ ಆಚರಣೆ ಮಾಡಬೇಕು, ಹಾಗೆಯೇ ಯಾವ ರೀತಿಯ ತಾಯಿಯ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತಕ್ಕಂತಹ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಕೂಡ ಇದಾಗಿರುತ್ತೆ. ಇಂದು ಸ್ವರ್ಣ ಗೌರಿ ವ್ರತ ಕೂಡ ಇದಾಗಿರುತ್ತೆ. ಹಾಗೆ ಸ್ವರ್ಣ ಗೌರಿ ಅಂದರೆ ಯಾರು? ಸಾಕ್ಷಾತ್ ಪಾರ್ವತಿ ದೇವಿಯ ಸ್ವರೂಪ, ಅಂದರೆ ಪಾರ್ವತಿ ದೇವಿಯೇ ಸ್ವರ್ಣ ಗೌರಿ ಕೂಡ ಆಗಿರ್ತಾರೆ. 26ನೇ ತಾರೀಕು 8ನೇ ತಿಂಗಳು 2025 ಮಂಗಳವಾರದ ದಿನ ಇಂದು ಆ ತಾಯಿಯ ವ್ರತವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥ ಪರ್ವ ದಿನ ಕೂಡ ಇದಾಗಿರುತ್ತೆ. ಇನ್ನು ಹಿನ್ನೆಲೆ ನೋಡಿದಾಗ, ಇತಿಹಾಸ ನೋಡಿದಾಗ, ಪುರಾಣಗಳನ್ನು ನೋಡಿದಾಗ ಈ ಒಂದು ತಾಯಿ ಬರ್ತಾ ಇದ್ದಾಳೆ ಮನೆಗೆ ಅಂತಕ್ಕಂಥ ಭಾವನೆ, ಇಡೀ ಬ್ರಹ್ಮಾಂಡವೇ ಒಂದು ರೀತಿಯ ಬದಲಾವಣೆಯ ಒಂದು ರೂಪವನ್ನು ಕೂಡ ಪಡ್ಕೊಳ್ಳುತ್ತೆ. ತಾಯಿಯ ಕೃಪೆಯನ್ನು ಪಡ್ಕೊಳ್ಳೋಕ್ಕೆ ಪ್ರತಿ ಮನೆಗೂ ಕೂಡ, ಪ್ರತಿ ಮನೆಯ ಹೊಸಲಿನಲ್ಲಿ ತಾಯಿಯ ಅನುಗ್ರಹ, ಆ ಮುಖಾಂತರ ನಮ್ಮ ಮನೆ ಕೂಡ ಪ್ರವೇಶ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಮಸ್ತ ವೀಕ್ಷಕ ಬಂಧುಗಳೆಲ್ಲರಿಗೂ ಸ್ವರ್ಣಗೌರಿಯ ವ್ರತದ ಆಚರಣೆಯ ಒಂದು ಶುಭಾಶಯಗಳನ್ನು ಕೋರುತ್ತಾ ಈ ತಾಯಿಯನ್ನು ಆಚರಣೆ ಮಾಡ್ಕೊಳ್ಳೋದು ಹೇಗೆ? ಈ ತಾಯಿ ಪ್ರಥಮವಾಗಿ ಸಾಕ್ಷಾತ್ ಘೋರ ತಪಸ್ಸನ್ನು ಆಚರಣೆ ಮಾಡಿದ ಆ ತಾಯಿ ಸಾಕ್ಷಾತ್ ಶಿವನನ್ನು ಪಡ್ಕೊಂಡ್ಮೇಲೆ, ಶಿವನನ್ನು ವಿವಾಹ ಆದಮೇಲೆ ಪ್ರತಿಯೊಬ್ಬರಿಗೂ ಎಷ್ಟೇ ಆದರೂ ಕೂಡ ತವರು ಮನೆಯ ಪ್ರೀತಿ, ತವರು ಮನೆಯ ಒಂದು ಅನುರಾಗ, ತವರು ಮನೆಯ ಒಂದು ಆಪ್ಯಾಯತೆ ಇವೆಲ್ಲವೂ ಕೂಡ ಇರುತ್ತೆ. ಅದೇ ರೀತಿ ತಾಯಿ ಹೇಳ್ತಾಳೆ, ನಾನು ನನ್ನ ತವರು ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಶಿವನ ಅಪ್ಪಣೆಯನ್ನು ಪಡೆದು ಒಂದು ಭೂಮಿಗೆ ಬಂದಂತಹ ದಿನ ಏನಾಗಿತ್ತು? ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯ ಕೂಡ ಆಗಿರ್ತಕ್ಕಂಥದ್ದಾಗಿರುತ್ತೆ. ಅದು ಇಂದಾಗಿರುತ್ತೆ. ಅದರಲ್ಲೂ ಮಂಗಳವಾರ ಬಂದರೆ ಭಾಳಷ್ಟು ಶುಭ ಆಗ್ತಕ್ಕಂಥದ್ದು. ಇಂದು ಬೆಳಗಿನ ಜಾವ ನಸುಕಿನಲ್ಲಿ ಮನೆಯನ್ನು ಶುದ್ಧಿ ಮಾಡಿ ಶುದ್ಧವಾದ ನೀರಿನಲ್ಲಿ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿಹಿ ಅಂತಕ್ಕಂತಹ ಮಂತ್ರ ಗೊತ್ತಿರೋರು, ಗೊತ್ತಿಲ್ಲದೆ ಇರತಕ್ಕಂಥವರು ಸ್ವಲ್ಪ ಅರಿಶಿನ ನೀರನ್ನು ಬಾಗಿಲು, ಮನೆಯಲ್ಲಿ ಎಲ್ಲ ಕಡೆ ಸಿಂಪಡಣೆ ಮಾಡಿಕೊಂಡು ಮನೆಯನ್ನು ಶುದ್ಧಿ ಮಾಡಿ, ಮನಸ್ಸನ್ನು ಶುದ್ಧಿ ಮಾಡಿ, ಇರುವ ಪರಿಕರಗಳಲ್ಲೇ, ಇರುವ ವಸ್ತುಗಳಲ್ಲಿಯೇ ಮನೆಯನ್ನು ಶುದ್ಧವಾಗಿಟ್ಕೊಂಡಾಗ, ಶುದ್ಧತೆಯೇ ದೇವಿಯ ಅನುಗ್ರಹಕ್ಕೆ, ಮಹಾಲಕ್ಷ್ಮಿನೇ ಹೇಳ್ತಾಳೆ ನನಗೇನು ಬೇಡ, ಶುದ್ಧವಾಗಿದ್ದೀರಾ ಅಷ್ಟು ಸಾಕು ಅಂತ. ಆ ಮನೆಗೆ ಆಹ್ವಾನ ಮಾಡ್ತಕ್ಕಂಥದ್ದು ಮಣ್ಣಿನ ಒಂದು ಗೌರಿಯನ್ನು ಮಾಡ್ಕೊಳ್ಳೋದು, ಅರಿಶಿನ ಗೌರಿಯನ್ನು ಮಾಡ್ಕೊಳ್ಳೋದು. ಮನೆಯನ್ನು ಶುದ್ಧಿ ಮಾಡಿದ ಮೇಲೆ ಒಂದು ಮಂಟಪ ನಿರ್ಮಾಣ ಮಾಡಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ, ಶುದ್ಧವಾದ ಅಕ್ಕಿಯನ್ನು ಹಾಕಿ ಆ ತಾಯಿಯನ್ನು ಕುಳ್ಳರಿಸಿ ಆ ತಾಯಿಗೆ ವಿವಿಧ ರೀತಿಯ ಅಲಂಕಾರಗಳನ್ನು ಮಾಡುತ್ತಾ ಯಥಾವಿಧಿಯಾಗಿ ನಿಮ್ಮ ಕೈಯಲ್ಲಿರ್ತಕ್ಕಂತಹ, ನಿಮಗೆ ಗೊತ್ತಿರ್ತಕ್ಕಂಥ, ಅವ್ರು ಯಾರೋ ದೊಡ್ಡದಾಗಿ ಕೋಟಿ ರೂಪಾಯಲ್ಲಿ ಖರ್ಚು ಮಾಡ್ತಾ ಇದ್ದಾರೆ, ನಮಗಿಲ್ಲ ಅಷ್ಟು, ನಮಗೆ ₹1 ಖರ್ಚು ಮಾಡ್ತೀವಿ, ₹5 ಖರ್ಚು ಮಾಡ್ತೀವಿ, ಸಣ್ಣದಾಗಿ ಖರ್ಚು ಮಾಡ್ತೀವಿ. ಕೇವಲ ₹100 ನಾವು ಪೂಜೆ ಕೂಡ ಮಾಡಿದ್ರೂ ಕೂಡ ಆ ತಾಯಿಗೆ ಈ ಹಣ, ಇದು ಅದೆಲ್ಲವೂ ಬೇಕಾಗಿಲ್ಲ. ಕೇವಲ ಭಕ್ತಿ ಮಾತ್ರ ಬೇಕು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರಯಶ್ಚತಿ ತದಹಂ ಭಕ್ತಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಅಂದರೆ ಎಲ್ಲೋ ಒಂದು ಕಡೆ ಪತ್ರವಾಗಲಿ, ಪುಷ್ಪವಾಗಲಿ, ಎಲ್ಲೋ ನೀರಾಗಲಿ, ಒಂಚೂರು ನೀರು ಕೊಟ್ಟರು ಸಾಕು ಆ ತಾಯಿಗೆ. ಆ ರೀತಿಯ ಒಂದು ಕೃಪೆಯನ್ನು ಪಡ್ಕೊಳ್ಳೋಕ್ಕೆ, ಈ ತಾಯಿ ಕೃಪೆಗೆ ವಿವಾಹ ಆಗಿರ್ತಕ್ಕಂಥವರು, ವಿವಾಹ ಆಗದೇ ಇರೋರು, ಮಂಗಳ ಗೌರಿಯನ್ನು ವ್ರತವನ್ನು ಆಚರಣೆ ಮಾಡಿರ್ತಕ್ಕಂಥವರು, ಅದರ ಜೊತೆಗೆ ಕುಟುಂಬದಲ್ಲಿ ಶ್ರೇಯಸ್ಸು, ಯಶಸ್ಸು, ಪೂರ್ಣ ಆರೋಗ್ಯ, ಪೂರ್ಣ ಆಯಸ್ಸು, ಅಪನಿಂದೆಗಳಿಂದ ಮುಕ್ತರಾಗೋದಕ್ಕೆ, ಎಲ್ಲೋ ಒಂದು ಕಡೆ ದುಷ್ಟ ಗ್ರಹಗಳ ಕಾಟದಿಂದ ದೂರ ಆಗೋದಕ್ಕೆ, ನವಗ್ರಹಗಳು ಕಾಣಿಸೋಲ್ಲ, ನವಗ್ರಹಗಳು ಕಾಣಿಸದೆ ನಮಗೆ ಕಷ್ಟ ಕೊಟ್ಟರು, ನಮಗೆ ಗೊತ್ತಿರೋ ಗ್ರಹಗಳು ಎಲ್ಲೋ ಒಂದು ಕಡೆ ಮನುಷ್ಯ ರೂಪದಲ್ಲಿರ್ತಕ್ಕಂಥ ವಿಚಿತ್ರ ಗ್ರಹಗಳಿಂದ ಕೂಡ ನಾವು ಎಲ್ಲೋ ಸೇಫ್ ಆಗೋದಕ್ಕೆ ಈ ಒಂದು ವ್ರತವನ್ನು ಮಾಡೋದು ಬಹಳಷ್ಟು ಶುಭ ಆಗಿರುತ್ತೆ. ಹಾಗಾಗಿ ಆ ತಾಯಿಯನ್ನು ಕುಳ್ಳರಿಸಿಕೊಂಡು ಆ ತಾಯಿಗೆ ಅಷ್ಟೋತ್ತರ ಮುಖೇನ, ಷೋಡಶೋಪಚಾರ ಪೂಜೆಗಳ ಮುಖೇನ, ಕಲ್ಪೋಕ್ತ ಪ್ರಕಾರ ಗಂಧ ಧೂಪ ದೀಪಗಳನ್ನು ಆರಿಸಿ ಆ ತಾಯಿಗೆ ಆಹ್ವಾನಿಸಿ 16 ಗಂಟಿನ ದೋರಗ್ರಂಥಿ, 16 ಎಳೆಯ ಒಂದು ದೋರಗ್ರಂಥಿಯನ್ನು ಕೈಗೆ ಕಟ್ಟಿಕೊಂಡು ಈ ವ್ರತವನ್ನು ಆಚರಣೆ ಮಾಡಿಕೊಂಡ್ರೆ ಅದರ ಸಾಕಷ್ಟು ಶುಭ ಫಲಗಳು ಕೂಡ ಬರುತ್ತೆ. ಸಾಕ್ಷಾತ್ ಹೇಳುತ್ತೆ ಈ ಒಂದು ವ್ರತವನ್ನು 16 ವರ್ಷ, 16 ಎಳೆಯ ಗಂಟುಗಳನ್ನು ಕಟ್ಟಿದಾರ 16 ವರ್ಷ ಈ ವ್ರತವನ್ನು ಆಚರಣೆ ಮಾಡಿಬಿಟ್ರೆ ನಮಗೆ ಮೋಕ್ಷ ಪ್ರಾಪ್ತಿ. ಯಾವುದೇ ನಾವೇನಾಗಿರುತ್ತೆ, ಪ್ರತಿಯೊಂದು ಲೌಕಿಕ ವಸ್ತುಗಳ ಬಗ್ಗೆ ವ್ಯಾಮೋಹ, ಆದರೆ ಈ ಪೂಜೆಯಿಂದ, ಈ ಸ್ವರ್ಣಗೌರಿ ಪೂಜೆಯಿಂದ ಕುಟುಂಬದಲ್ಲಿ ಶ್ರೇಯಸ್ಸು, ಯಶಸ್ಸು, ತ್ರಿಶಕ್ತಿಗಳ ಸ್ವರೂಪವೇ ಸ್ವರ್ಣಗೌರಿ, ತ್ರಿಶಕ್ತಿಗಳ ಸ್ವರೂಪವೇ ಸ್ವರ್ಣಗೌರಿ ಕೂಡ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಹಾಗೆ ಬಹಳ ವಿಶೇಷವಾಗಿ ಈ ತಾಯಿಯನ್ನು ನಾವು ಮತ್ಸ್ಯ ಪುರಾಣದಲ್ಲಿ ಒಂದು ಕಡೆ ಹೇಳ್ತಾರೆ, ಗೌರಿ ಅಂತ ಕರೀತಾರೆ.
ಪಾರ್ವತಿ ದೇವಿಯನ್ನು ಗೌರಿ ಅಂತ ಕರೀತಾರೆ. ಹಾಗಾಗಿನೇ ಆ ತಾಯಿಗೆ ಗೌರಿ ಅನ್ನೋ ಹೆಸರು ಕೂಡ ಬಂದಿರತಕ್ಕಂಥದ್ದು. ತ್ರಿಶಕ್ತಿಗಳ ಸ್ವರೂಪವೇ ಸ್ವರ್ಣ ಗೌರಿ ಆಗಿರುತ್ತೆ. ಹಾಗಾಗಿ ಮನೆಯಲ್ಲಿ ತ್ರಿಕಾಲದಲ್ಲಿ ಪೂಜೆ. ಇನ್ನು ಮಂಗಳವಾರ ಅಂದಾಗ ನಮಗೆ 3 ರಿಂದ 4 ರಾಹುಕಾಲ ಇರುತ್ತೆ. ಬೆಳಗಿನ ನಸುಕಿನ 5:30ಯಿಂದ 7 ಗಂಟೆಯ ತನಕ ನಾವು ಆ ತಾಯಿಯನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು. ಪ್ರತಿಷ್ಠಾಪನೆ ಆವಾಹಯಾಮಿ, ಸ್ಥಾಪಯಾಮಿ, ಪೂಜೆಯಾಮಿ. ಆವಾಹನೆ ಮಾಡ್ಕೋಬೇಕು, ಸ್ಥಾಪನೆ ಮಾಡ್ಕೋಬೇಕು, ಪೂಜೆ ಮಾಡ್ಕೋಬೇಕು. ವಿಧ ವಿಧವಾದ ಅಲಂಕಾರಗಳು. ಕೆಲವರು ನಾವು ಈಗಾಗಲೇ ವರಮಹಾಲಕ್ಷ್ಮಿ ಮೊನ್ನೆ ತಾನೇ ಮಾಡಿದ್ವಿ. ಮುಖವಾಡ ಇಟ್ವಿ, ಕಲಶ ಇಟ್ವಿ. ಇಲ್ಲೂ ಕಲಶ ಇಟ್ಕೋಬೋದು, ಹಾಗೆ ಮುಖವಾಡ ಇಟ್ಕೋಬೋದು, ಹಾಗೆ ಅರಿಶಿನದಿಂದ ಬಂದ ಗೌರವಿ ಇರ್ಬೋದು, ಹಾಗೆ ಮಣ್ಣಿನಿಂದ ಮಾಡಿದಂತಹ ಗೌರಿಯನ್ನು ಆ ತಾಯಿಗೆ ಅರಿಶಿನ ಕುಂಕುಮ ಲೇಪನ ಮಾಡಿ ವಿಧ ವಿಧವಾದ ಒಂದು ಭಕ್ಷ್ಯಗಳನ್ನು ಮಾಡ್ತಕ್ಕಂಥದ್ದು. ಬಹುವಿಶೇಷವಾಗಿ ಒಬ್ಬಟ್ಟು ನೈವೇದ್ಯ ಈ ತಾಯಿಗೆ ಇವತ್ತಿನ ಸಹ ಶ್ರೇಯಸ್ಸಾಗಿರ್ತಕ್ಕಂಥದ್ದು. ಇಲ್ಲಾಂದರೆ ಬೆಲ್ಲದ ಪಾಯಸ ಆಗ್ಬೋದು, ಒಬ್ಬಟ್ಟಿನ ನೈವೇದ್ಯ ಆಗ್ಬೋದು. ಹಾಗೆ ಈ ತಾಯಿಗೆ ಬೆಳಗಿನ ಪೂಜೆ 9:30ರಿಂದ 10:30 ತನಕ ಆ ಸಮಯ. ಸಂಧ್ಯಾಕಾಲದ 6ರಿಂದ 7:10 ತನಕ ಈ 3 ಆರತಿಗಳನ್ನು ಮನೆಯಲ್ಲಿ ಮಾಡಿಕೊಂಡು 3 ಜನ ಮುತ್ತೈದೆಯರು, 5 ಜನ ಮುತ್ತೈದೆಯರು, ಬೆಸ ಸಂಖ್ಯೆಯಲ್ಲಿ ಮುತ್ತೈದೆಯರನ್ನ ಕರೆದು ಅವರಿಗೆ ನೀವು ತಾಂಬೂಲ ಅಥವಾ ಬಾಗಿನಗಳನ್ನು ಕೊಟ್ಟು ದೇವಿಗೆ ಅರ್ಪಣೆ. ಬೇರೆ ಬಾಗಿನ ಇಟ್ಕೋಬೇಕು, ಬೇರೆಯವರು ಕೊಡ್ತಕ್ಕಂಥದ್ದು ಬೇರೆ ಬಾಗಿನಗಳಾಗಬೇಕು. ಆ ಥರದ ಬಾಗಿನ ಕೊಟ್ಟು ಪೂಜೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿಕೊಂಡು ಸಂಧ್ಯಾಕಾಲದಲ್ಲಿ ಆ ತಾಯಿಗೆ ನಿಮ್ಮ ಮನಸ್ಸಿನಲ್ಲಿರುವ ಬೇಡಿಕೆಯನ್ನು ಈಡೇರಿಸುವಂತೆ ಆ ಪುಷ್ಪಗಳನ್ನು ಕೈಯಲ್ಲಿ ಹಿಡಿದು ಪ್ರಾರ್ಥನೆಯನ್ನು ಮಾಡಿ ಆ ತಾಯಿಗೆ ಅರ್ಪಣೆ ಮಾಡಿದ್ದೆ ಆದರೆ ಭಾಳಷ್ಟು ಶುಭ ಆಗುತ್ತೆ ಅಂತ ಹೇಳ್ತಾ, ಪೂಜೆಗೆ ಒಂದು ವಿಧಿವಿಧಾನ ಇಲ್ಲ. ಇಲ್ಲಿ ಎಲ್ಲವನ್ನೂ ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು. ಮಾನಸಿಕ ಪೂಜೆ ಕೂಡ ಪ್ರಾಶಸ್ತ್ಯ ಕೊಡ್ತಾ ಎಲ್ಲರಿಗೂ ಆ ಗೌರಿ, ಆ ಸ್ವರ್ಣ ಗೌರಿಯ ಆ ತಾಯಿಯ ಕೃಪೆ ಸಿಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.